ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ನನ್ನ ಬರ್ಡೇ ವ್ಲಾಗು. ಒಂದು ಮಾತು ನಾನು ಮೊದಲೇ ಹೇಳ್ಬಿಡ್ತೀನಿ, ನನ್ನ ಈ ವ್ಲಾಗಲ್ಲಿ ನಿಮಗೆ ಯಾವುದೇ ಅದ್ದೂರಿ ಪಾರ್ಟಿ ಆಗಲಿ ಅಥವಾ ದೊಡ್ಡ ದೊಡ್ಡ ಖರ್ಚು ಮಾಡಿ ಲಕ್ಷುರಿ ಗಿಫ್ಟ್ಸ್ ಆಗಲಿ ಆ ರೀತಿ ಎಲ್ಲ ಏನೂ ಇದರಲ್ಲಿ ನೋಡೋಕ್ಕೆ ನಿಮ್ಗೆ ಸಿಗಲ್ಲ. ಯಾಕೆಂದರೆ ಇದು ಒಂದು ಸಾಮಾನ್ಯವಾಗಿರುವಂಥ ಇಂಡಿಯನ್ ವೈಫ್ ಅಂದರೆ ಒಂದು ಫ್ಯಾಮಿಲಿ ವುಮನ್ಗೆ ಸಿಗೋವಂಥ ಒಂದು ಸಣ್ಣ ಸಣ್ಣ ವಿಚಾರದಲ್ಲಿ ಕಾಣೋವಂಥ ಸುಖವಾಗಿರುವಂಥ ಒಂದು ರಿಯಲ್ ಲೈಫ್ ಮತ್ತು ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಆಗಿರುತ್ತೆ ಫ್ರೆಂಡ್ಸ್. ಬಟ್ ಡೆಫಿನೆಟ್ಲಿ ಈ ಡೇ ಮಾತ್ರ ತುಂಬಾ ಸರ್ಪ್ರೈಸಿಂಗ್ ಆಗಿ ಮತ್ತು ಸಖತ್ ಹ್ಯಾಪಿಯಾಗಿ ಹೋಯಿತು. ಏನೋ ಒಂಥರ ಸಖತ್ ಖುಷಿ ಅಂತ ಅನ್ನಿಸ್ತಿತ್ತು. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಕಣ್ಬಿಟ್ಟಿದ ತಕ್ಷಣ ನಮ್ಮ ಮನೆಯವ್ರ ಎದುರುಗಡೆ ನಿಂತ್ಕೊಂಡಿದ್ದಾರೆ. ನಮ್ಮ ಪುಟಾಣಿನ ಎತ್ಕೊಂಡು ಅವರಿಬ್ಬರು ಮುದ್ದಾಗಿ ವಿಶ್ ಮಾಡಿದ್ರು. ಚಾಕ್ಲೇಟ್ ಬಾಕ್ಸು ಫಸ್ಟೇ ತಂದು ವಾಟ್ರ್ ಇಟ್ಟಿದ್ರು ಅನಿಸುತ್ತೆ, ನನಗೆ ಗೊತ್ತೇ ಇಲ್ಲ. ಜಿಮ್ಗೆ ಹೋದಾಗ ತಂದಿದ್ರೇನೋ ತಂದು ನಮ್ಮ ಪುಟಾಣಿ ಕೈಯಲ್ಲಿ ಕೊಟ್ಬಿಟ್ಟು ಅವನ ಕೈಯಲ್ಲಿ ನನಗೆ ಕೊಡಿಸಿದ್ರು. ಏನೋ ಒಂಥರ ಸಂತೋಷ ಅನ್ನಿಸ್ತಾ ಇತ್ತು. ಆ ಕ್ಷಣ ಏನೋ ಒಂಥರ ಸಖತ್ ಕ್ಯೂಟ್ ಅಂತ ಅನ್ನಿಸ್ತು. ಎವ್ರಿ ಇಯರ್ ನಮ್ಮನೆಯವ್ರು ಮಾತ್ರನೇ ವಿಶ್ ಮಾಡ್ತಿದ್ರು, ಈಗ ನಮ್ಮ ಪುಟಾಣಿನೂ ಸೇರ್ಕೊಂಡ್ಬಿಟ್ಟಿದ್ದಾನೆ ಅಲ್ವಾ. ಸೊ ಸಖತ್ ಖುಷಿ ಆಯಿತು. ಹಗ್ ಮಾಡ್ಕೊಂಡು ಅವನು ಒಂದು ಕ್ಯೂಟ್ ಮುದ್ದು ಕೊಟ್ಟ. ಅದಕ್ಕಿಂತ ದೊಡ್ಡ ಗಿಫ್ಟ್ ಬೇಕಿತ್ತ. ಇನ್ನು 4 ಡೇಸಿಂದನೂ ಮೈಯೆಲ್ಲ ತುಂಬಾ ನೋವಾಗ್ತಿತ್ತು ನನಗೆ. ಇವತ್ತು ಡೇ ಸ್ಟಾರ್ಟ್ ಆಗಿದ್ದೆ 7:15ಗೆ. ನಾನು 7:15ಗೆ ಎದ್ದು ಕೆಳಗಡೆ ಹೋಗ್ತೀನಿ. ನಮ್ಮ ಚಿಂಟು ಬಾಲ ಅಲ್ಲಾಡಿಸ್ಕೊಂಡು ಓಡ್ ಬಂದು ಹಗ್ ಮಾಡ್ಕೊಂಡ. ಅವನು ಡೈಲಿ ನನ್ನ ಹಗ್ ಮಾಡಿಕೊಂಡೇ ವೆಲ್ಕಮ್ ಮಾಡೋದು. ಬಟ್ ಇವತ್ತು ನನಗೆ ನಾನೇ ಕೇಳ್ತಿದ್ದೆ ಅವನ ಹತ್ರ, ಏನೋ ಹ್ಯಾಪಿ ಬರ್ಡೇ ಹೇಳ್ತಿದ್ಯಾ ಅಂತ. ಅದಾದಮೇಲೆ ಅಮ್ಮನೇ ಹಿಂದ್ಗಡೆನೇ ಬಂದು ನನ್ನ ಹಗ್ ಮಾಡಿಕೊಂಡು ಮುತ್ತು ಕೊಟ್ಬಿಟ್ಟು ಬರ್ಡೇ ವಿಶಸ್ ಹೇಳಿದ್ರು. ಏನೋ ಅವರು ಒಂಥರ ಸ್ಪೆಷಲಾಗಿ ವಿಶ್ ಮಾಡೋ ಥರ ಫೀಲ್ ಆಗುತ್ತೆ ನನಗೆ. ಅಡುಗೆ ಮನೆಗೆ ಹೋಗಿ ನೋಡ್ತೀನಿ, ಆಶ್ಚರ್ಯ, ಅಮ್ಮ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟಿದ್ದಾರೆ. ನನ್ನ ಬರ್ಡೇ ಅಂತ ಹೇಳಿಬಿಟ್ಟು ಬೆಳಗ್ಗೆ 4:15ಗೆ ಎದ್ದುಬಿಟ್ಟು ಪಾಯಸ ಎಲ್ಲ ಮಾಡಿ ನನಗೆ ಹಾಲು ಕೂಡ ಕಾಯಿಸಿ ಇಟ್ಟಿದ್ರು. ಅದಾದಮೇಲೆ ಮನೆಯಲ್ಲಿ ಒಂದು ಕೆಲಸನೂ ಇರಲಿಲ್ಲ ನನಗೆ, ಬರೀ ರಂಗೋಲಿ ಮಾತ್ರನೇ ಹಾಕೋದಿತ್ತು. ರಂಗೋಲಿ ಅಮ್ಮಂಗೆ ಹಾಕಕ್ಕೆ ಬರಲ್ಲ, ಅದೇನಾದರೂ ಹಾಕಕ್ಕೆ ಬರಂಗಿದ್ದಿದ್ರೆ ಅದು ಕೂಡ ಮಾಡಿಬಿಟ್ಟಿರೋರು. ಇನ್ನು ನೀರಿಗೆ ಕೂಡ ಗೀಸರ್ ಹಾಕ್ಬಿಟ್ಟಿದ್ದೀನಿ, ಹೋಗಿ ಸ್ನಾನ ಮಾಡ್ಕೊ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ ಇದೆಲ್ಲ, ಒಂಥರ ಸ್ವೀಟ್ ಸರ್ಪ್ರೈಸಸ್ಸು. ಅಂದರೆ ಅಮ್ಮಂದಿರಿಗೆ ಅಷ್ಟೊಂದೆಲ್ಲ ಆಗಿನ ಕಾಲದವ್ರಿಗೆಲ್ಲ ದೊಡ್ಡ ಸರ್ಪ್ರೈಸಸ್ ಎಲ್ಲ ಕೊಡೋದಕ್ಕೆ ಬರಲ್ಲ. ಬಟ್ ಇಷ್ಟು ಮುದ್ದಾಗಿರೋ ಸರ್ಪ್ರೈಸಸ್ ಮುಂದೆ ಬೇರೇನು ಬೇಕೋ ಅಲ್ವಾ. ಅಂದರೆ ದೊಡ್ಡವ್ರಿಗೆ ತಿಳಿದಿರೋ ಅಂಥ ಆ ಮುಗ್ಧತೆ ಮತ್ತು ಆ ಸಂಪ್ರದಾಯದ ಪ್ರೀತಿ ಮುಂದೆ ಬೇರೆ ಇನ್ನೆಲ್ಲ ಸೋತೋಗ್ಬಿಡುತ್ತೆ. ಇನ್ನು ಇವತ್ತು ನನ್ನ ಬರ್ಡೇ ಅಂತ ಹೇಳಿ ಅಮ್ಮನೇ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಡೆಫಿನೆಟ್ಲಿ ನಾನು ಪೂಜೆ ಮಾಡಿಲ್ಲ ಅಂದರೆ ನನಗೇನೋ ಒಂಥರ ಅನಿಸುತ್ತೆ, ಯಾಕಂದರೆ ವರ್ಷ ಫಸ್ಟ್ ಸ್ಟಾರ್ಟ್ ಆಗೋದಕ್ಕಲ್ವಾ. ಸೊ ಅಮ್ಮ ಪೂಜೆ ಮಾಡಿದ್ಮೇಲೆ ನಾನು ಮಾಡೋಣ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ನಾನು ಫ್ರೆಶ್ ಅಪ್ ಆಗ್ತಾಯಿದ್ದೆ. ನಮ್ಮ ಪುಟಾಣಿಗೆ ಸ್ಪೆಷಲ್ಲಾಗಿ ರೆಡಿ ಮಾಡಿಬಿಟ್ಟು ಅವ್ರ ಅಮ್ಮಮ್ಮ ಮಾಡಿದ ಪಾಯಸನೇ ಫಸ್ಟು ತಿನ್ನಿಸಿದ್ದು. ಎಪ್ಪಿಗ್ದು ಸೂಪರ್ ಆಗ್ದ ಪಾಯಸ. ವಾವ್, ಥ್ಯಾಂಕ್ ಯು ಅಮ್ಮಮ್ಮ. ಸಣ್ಣ ಮುದ್ದು. ಅವ್ನ ಕ್ಯೂಟ್ ಎಕ್ಸ್ಪ್ರೆಷನ್ಸಲ್ಲೇ ಎಲ್ಲ ಅರ್ಥ ಆಗೋಗ್ಬಿಡುತ್ತೆ. ಅಮ್ಮ ಪಾಯಸ ತಿನ್ನಿಸ್ತಾ ಇದ್ರಲ್ಲ, ಅವ್ರ ಪಪ್ಪ ರೆಡಿ ಮಾಡಿ ಕೊಟ್ಬಿಟ್ಟು ಅವ್ರು ಫ್ರೆಶ್ ಅಪ್ ಆಗಕ್ಕೆ ಹೋದರು. ಇನ್ನು ನಾನು ಪೂಜೆ ಮಾಡ್ತಿರೋವಾಗ ಡಿಫಾಲ್ಟಾಗಿ ಅವನು ಬಂದುಬಿಡ್ತಾನೆ. ಪಾಯಸ ತಿನ್ನೋದು ಬಿಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಬಂದ, ತೀರ್ಥ ಕೇಳಿಕೊಂಡು. ಇನ್ನು ನಮ್ಮ ಪುಟಾಣಿ ಜೊತೆಲೇ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡೆ. ಇನ್ನು ಎದುರುಗಡೆ ಮನೆ ಅಕ್ಕ ಇದ್ದಾರಲ್ಲ, ಅವರು ಸ್ಪೆಷಲಾಗಿ ಇವತ್ತು ಅಕ್ಕಿ ರೊಟ್ಟಿನೂ ಪಲ್ಯ ಮತ್ತು ಉಚ್ಚೆಳ್ಳು ಚಟ್ನಿ ಮಾಡಿ ಕೊಟ್ಟು ಕಳಿಸಿದ್ರು. 8 o'clockಗೆಲ್ಲ ಮಾಡಿಬಿಟ್ಟು ಕೊಟ್ಟು ಕಳಿಸಿದ್ರು. ಅಮ್ಮ ಇವತ್ತು ದೋಸೆಗೆ ಅಂತನೂ ರೆಡಿ ಮಾಡಿ ಇಟ್ಟಿದ್ರು. ಬಟ್ ಅವ್ರು ಕೊಟ್ಬಿಟ್ರಲ್ಲ ಊಟ, ಅದಕ್ಕೆ ತೆಗೆದು ಫ್ರಿಜ್ಜಲ್ಲಿ ಇಟ್ಟರು. ಸರಿ, ಅವ್ರನ್ನೂ ಯಾಕೆ ಡಿಸಪಾಯಿಂಟ್ ಮಾಡೋದು ಅಂತ. ಅವ್ರವ್ರ ರೀತಿಯಿಂದ ಸಣ್ಣದಾಗಿ ಪ್ರೀತಿ ತೋರಿಸ್ತಾರಲ್ಲ, ಅದರಲ್ಲೇ ಏನೋ ಒಂಥರ ಸಂತೋಷ ಅನಿಸುತ್ತೆ. ಡೆಫಿನೆಟ್ಲಿ ಪೂಜೆ ಆದಮೇಲೆ ಇವತ್ತು ಅಮ್ಮನ ಆಶೀರ್ವಾದ ಬೇಕೇ ಬೇಕು. ಸೊ ಅಮ್ಮನ ಆಶೀರ್ವಾದದಿಂದ ನನ್ನ ವರ್ಷ ಯಾವಾಗಲೂ ಸ್ಟಾರ್ಟ್ ಆಗೋದು. ಅವ್ರ ಹತ್ರ ಆಶೀರ್ವಾದ ತಗೊಂಡು ಒಂದು ಟೈಟ್ ಆಗಿರುವಂಥ ಹಗ್ಗು, ಒಂದು ಕ್ಯೂಟಾಗಿರುವಂಥ ಕಿಸ್ಸು, ಆಮೇಲೆ ಸ್ವಲ್ಪ ದುಡ್ಡು ಕೂಡ ಕೊಟ್ಟಿದ್ರು ಅಮ್ಮ ಬರ್ಡೇಗೆ ಗಿಫ್ಟಾಗಿ.
ಸೊ ಅದನ್ನೆಲ್ಲ ತಗೊಂಡು ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಹೋದ ವರ್ಷ ಅಂತೂ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು ನಾವು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ. ಬಟ್ ಇವತ್ತು ಮಿಸ್ ಮಾಡಲೇಬಾರ್ದು ಅಂತ ಬೇಗನೆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗೋವಾಗ ಎಂಟ್ರಿಯಲ್ಲಿ ಈ ರೀತಿ ಬ್ಲಾಕ್ ಮಾಡಿಬಿಟ್ಟಿದ್ರು. ಏನೋ ಸಮಾರಂಭ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿ ಗುಂಪು ಕಟ್ಕೊಂಡು ಹೋಗ್ತಿದ್ರು. ಆ ಕಡೆ ಎಂಟ್ರಿ ಇರಲಿಲ್ಲ, ಸುತ್ತಾಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾಯಿತು. ದೇವಸ್ಥಾನದಲ್ಲಿ ದರ್ಶನ ತುಂಬಾ ಚೆನ್ನಾಗಾಯಿತು. ಇನ್ನು ಬರ್ಡೇ ಅಂತ ಹೇಳಿದ್ಮೇಲೆ ಸ್ಪೆಷಲ್ ಡೇಸಲ್ಲಿ ವಿತೌಟ್ ಪಿಕ್ಚರು ಬರೋದಕ್ಕಾಗತ್ತಾ, ಅದು ಈ ಸ್ಪೆಷಲ್ ಔಟ್ಫಿಟ್ಟಲ್ಲಿ. ಸೊ ಸ್ವಲ್ಪ ಪಿಕ್ಚರ್ಸು ಕೂಡ ದೇವಸ್ಥಾನದಲ್ಲಿ ಕ್ಲಿಕ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಪಿಕ್ಚರ್ಸು. ನಮ್ಮ ಪುಟಾಣಿ ಅಂತೂ ನನ್ನನ್ನು ಇಮಿಟೇಟ್ ಮಾಡೋದು ಕಲ್ತ್ಕೊಬಿಟ್ಟಿದ್ದಾನೆ. ಅವ್ರ ಪಪ್ಪ ಸ್ಮೈಲ್ ಅಂತ ಹೇಳಿದ್ರೆ ಅವನು ಅಲ್ಲೆಲ್ಲ ಬಿಟ್ಕೊಂಡು ಈ ಅಂತ ಸ್ಮೈಲ್ ಮಾಡ್ತಾನೆ. ಅಷ್ಟು ಆರ್ಟ್ ವಿನಿಂಗ್ ಆಗಿರುತ್ತೆ ಅದು. ನಾನು ಸಿಂಪಲ್ಲಾಗಿರೋವಂಥ ಔಟ್ಫಿಟ್ನ ಇವತ್ತು ಹಾಕ್ಕೊಂಡಿದ್ದೀನಿ. ಆ ಡ್ರೆಸ್ಸು ನನಗೆ ತುಂಬಾ ಇಷ್ಟ ಆಯಿತು. ಈಗ ಬ್ರಾನ್ಸ್ ಕಲರ್ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಅದೇನೋ ಗೊತ್ತಿಲ್ಲ ನನಗೆ. ಎಲ್ಲ ಬರ್ಡೇಸ್ಗೂ ಆರೆಂಜು ಅಥವಾ ಸನ್ಸೆಟ್ ಎಲ್ಲೋನೇ ಸಿಗುತ್ತೆ. ಅಂದರೆ ನಾನು ಆ ಥರನೇ ಯೋಚನೆ ಮಾಡಿ ತಗೋತೀನೋ ಇಲ್ಲ ನಾನು ಸೆಲೆಕ್ಟ್ ಮಾಡೋವಾಗ ಅದೇ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆಲ್ಮೋಸ್ಟ್ ನನ್ನ ಔಟ್ ಆಫ್ 10 7 ಸನ್ಸೆಟ್ ಎಲ್ಲೋ ಅಥವಾ ಆರೆಂಜು ಅಥವಾ ರಾಯಲ್ ಬ್ಲೂ ಇದು ಯಾವುದಾದ್ರೂ ಒಂದಾಗಿರುತ್ತೆ. ಸೊ ಸ್ಪೆಷಲ್ ಆಗಿರೋವಂಥ ದರ್ಶನನ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ವಿ. ಸೊ ಮನೆಗೆ ಹೊರಡೋ ಅಂಥ ಟೈಮಲ್ಲಿ ಒಂದು ಸರ್ಪ್ರೈಸ್ ಸಿಕ್ಕಿತ್ತು ನನಗೆ. ಏನು ಚಿನ್ನ ಬರ್ಡೇ ಗಿಫ್ಟಾ? ಥ್ಯಾಂಕ್ ಯು. ನನ್ನ ಗಂಡ ಇಸ್ಕೊಟ್ಟು ನನಗೆ ಒಂದು ಹೆಂಡ್ತಿನ ಮೆಚ್ಚೋದಕ್ಕೆ ಒಂದು ಡೈಮಂಡ್ ಹಾರನೇ ಬೇಕಾಗಲ್ಲ. ಅಂದರೆ ಒಂದು ಸಿಂಪಲ್ ಆಗಿರೋವಂಥ ಮಲ್ಲಿಗೆ ಹೂ ಕೊಟ್ರೇ ಸಾಕು. ನಾನು ಯಾಕೆ ಇಷ್ಟೊಂದು ಸರ್ಪ್ರೈಸ್ ಆಗ್ತಾಯಿದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಡೆಫಿನೆಟ್ಲಿ ನನಗಿದು ತುಂಬಾ ದೊಡ್ಡ ಸರ್ಪ್ರೈಸ್ ಅಂತ ಹೇಳ್ಬೋದು. ಇಷ್ಟು ವರ್ಷದಲ್ಲಿ ನಾನು ಎಷ್ಟು ಸತಿ ಅವ್ರ ಹತ್ರ ಹೂವು ಕೇಳಿದ್ದೀನೋ ನಾನೇ ಬಾಯ್ಬಿಟ್ಟು ಕೇಳಿ ತೊಗೊಂಡಿರೋದು. ಫಸ್ಟ್ ಟೈಮು ನಾನು ಕೇಳ್ದೇ ನನಗೆ ಗೊತ್ತಿಲ್ಲದೆ ಅಲ್ಲಿ ಹೋದಾಗ ದೇವಸ್ಥಾನಕ್ಕೆ ಮೊದಲೇ ಕೇಳಿದ್ರಂತೆ, ಅಲ್ಲೆಲ್ಲೂ ಮಲ್ಲಿಗೆ ಹೂವು ಇಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ದೇವಸ್ಥಾನದಿಂದ ವಾಪಸ್ ಬರೋವಾಗ ಅವ್ರು ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಹೋದರು. ಸ್ವಲ್ಪ ಹೊತ್ತಾಯಿತು ಬರಲೇ ಇಲ್ಲ. ಆಮೇಲೆ ನೋಡಿದ್ರೆ ಮಲ್ಲಿಗೆ ಹೂವು ತೊಗೊಂಬರ್ತಿದ್ದಾರೆ. ವಾವ್, ನಾನು ಸಖತ್ ಖುಷಿ ಆಗೋಗ್ಬಿಟ್ಟೆ. ಇದೇ ಫಸ್ಟ್ ಟೈಮು ನಾವು ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಅವರು ಕೈಯಾರೆ ನನಗೆ ಹೇಳ್ದೆ ಮಲ್ಲಿಗೆ ಹೂವು ತಂದುಕೊಟ್ಟಿರೋದು. ಅದು ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ಬೆಲೆ ಬಾಳೋ ಅಂಥ ದೊಡ್ಡ ಗಿಫ್ಟ್ಗಿಂತ ಗಂಡ ತಂದುಕೊಟ್ಟಿರೋ ಅಂಥ 100 ರೂಪಾಯಿ ಮಲ್ಲಿಗೆ ಹೂವು ಎಷ್ಟು ಪ್ರೀತಿ ಕೊಡುತ್ತೆ ಅಲ್ವಾ. ಸೀರಿಯಸ್ಲಿ ನಮಗೆ ಎಕ್ಸ್ಪೆಕ್ಟೇಷನ್ಸು ಕಡಿಮೆ ಇದ್ದಾಗ ಸಿಗೋ ಅಂಥ ಪ್ರತಿ ಪುಟ್ಟ ವಿಚಾರ ಕೂಡ ನಮಗೆ ಅದ್ಭುತವಾಗಿ ಕಾಣಿಸೋದಕ್ಕೆ ಶುರು ಆಗಿಬಿಡುತ್ತೆ. ನಾವೇನೋ ದೊಡ್ಡದಾಗಿ ಸಿಗುತ್ತೆ ಅಂತ ಕಾಯ್ತಾ ಇರೋವಾಗ ನಮ್ಮ ಕಣ್ಣೆದುರುಗಡೆ ಸಿಗೋ ಅಂಥ ಸಣ್ಣ ಪುಟ್ಟ ಸುಂದರವಾಗಿರೋವಂಥ ಮೂಮೆಂಟ್ಸ್ನ ನಾವು ಗಮನಿಸೋದೇ ಇಲ್ಲ. ಫಾರ್ ಎಕ್ಸಾಂಪಲ್ಲು, ಗಂಡ ತಂದಿರೋ ಅಂಥ ಮಲ್ಲಿಗೆ ಹೂ ಬೆಲೆ ನಮಗೆ ಯಾವಾಗ ತಿಳಿಯುತ್ತೆ ಅಂತ ಹೇಳಿದ್ರೆ, ನಾವು ಯಾವುದೂ ಎಕ್ಸ್ಪೆಕ್ಟೇಷನ್ಸೇ ಇಟ್ಕೊಂಡಿರಬಾರ್ದು. ಅದು ಸಿಗದೆ ಇರೋರಿಗೆ ಸಿಕ್ಕಿದಾಗಲೇ ಅದ್ರ ಫೀಲ್ ಗೊತ್ತಾಗುತ್ತೆ. ಡೆಫಿನೆಟ್ಲಿ ಯಾವುದೇ ವಿಚಾರನ ದುಡ್ಡು ಕೊಟ್ಟು ನಾವು ಕೊಂಡ್ಕೊಂಬಿಡ್ಬೋದು. ಬಟ್ ಗಂಡ ತಾನೇ ಇದನ್ನೆಲ್ಲ ಮಾಡಿದಾಗ ಮನಸ್ಸಿಗೆ ಏನೋ ಒಂಥರ ಸಂತೋಷ ಕೊಡುತ್ತೆ. ನನ್ನ ಹುಟ್ಟದಬ್ಬ ಹೀಗೆ ಇರಬೇಕು, ಹೀಗೆ ಆಚರಣೆ ಮಾಡಬೇಕು, ನನಗಿಷ್ಟೇ ಬೆಲೆ ಬಾಳುವಂಥ ಗೋಲ್ಡ್ ಬೇಕು ಅಥವಾ ದೊಡ್ಡ ಲಕ್ಷುರಿ ವಸ್ತುಗಳು ಬೇಕು ಅಂತ ಅಂದ್ಕೊಂಡಾಗ ಅವ್ರು ನನಗೆ ಹಿಂಗೆ ಇದನ್ನೇ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಆಚರಣೆಗೆ ಬದಲು ಒಂದು ಟಾರ್ಗೆಟ್ ಆಗಿಬಿಡುತ್ತೆ. ಅಥವಾ ಒಂದು ವೇಳೆ ಅದು ನಡೀತಿದ್ರೆ ನಮ್ಮ ಮನಸ್ಸಿಗೆ ಒಂಥರ ತುಂಬಾ ನೋವಾಗಿಬಿಡುತ್ತೆ.
ನಾವು ಬೇರೆಯವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸು ಇಟ್ಟಾಗ ಅವ್ರಿಗೆ ಕೂಡ ಅದು ಒಂದು ಪ್ರೆಷರ್ ಥರ ಫೀಲ್ ಆಗುತ್ತೆ. ಅದು ಮೇ ಬಿ ಹಸ್ಬೆಂಡ್ ಆದರೂ ಆಗಿರ್ಬೋದು, ಅಥವಾ ಮಕ್ಕಳಾದರೂ ಆಗಿರ್ಬೋದು, ಫ್ರೆಂಡ್ಸ್ ಆದರೂ ಆಗಿರ್ಬೋದು. ಆ ಥರ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಎಕ್ಸ್ಪೆಕ್ಟೇಷನ್ಸಿಂದ ನಾವು ಮನಸ್ಸಲ್ಲೇ ಕೊರಗ್ತಾ ಇರ್ತೀವಿ. ಮೇ ಬಿ ಅವರು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಥರ ನಡ್ಕೊಂಡಿಲ್ಲ ಅಂದಾಗ ಅವ್ರ ಮೇಲೆ ನಮಗೆ ಕೋಪ ಬರುತ್ತೆ. ಆವತ್ತಿನ ದಿನನೇ ಸ್ಪಾಯ್ಲ್ ಆಗಿಬಿಡುತ್ತೆ, ನಾವು ಬೇಜಾರಾಗ್ಬಿಡ್ತೀವಿ. ಇದು ನಮ್ಮಲ್ಲಿರೋ ಪ್ರೀತಿನ ಹೆಚ್ಚೋದಕ್ಕೆ ಮೊದಲು ಡಿಸಪಾಯಿಂಟ್ಮೆಂಟ್ನ ಜಾಸ್ತಿ ಮಾಡಿಬಿಡುತ್ತೆ. ಅತಿಯಾಗಿ ನಿರೀಕ್ಷೆ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ಜೀವನದಲ್ಲಿ ಏನೇ ಸಿಕ್ಕಿದ್ರೂ ಸಾಲಲ್ಲ ಅನಿಸುತ್ತೆ. 1000 ರೂಪಾಯಿ ಅಲ್ಲ, ಲಕ್ಷ ರೂಪಾಯಿ ಅಲ್ಲ, ಎಷ್ಟೇ ರೂಪಾಯಿ ನೀವು ಕೊಟ್ಟು ತಂದು ಕೊಟ್ರೂ ಅವ್ರ ಆಸೆ ತೀರೋದೇ ಇಲ್ಲ. 1000ದ ಗಿಫ್ಟ್ ಸಿಕ್ಕರೆ ಲಕ್ಷಕ್ಕೆ ಆಸೆ ಪಡ್ತಾರೆ. ಇದರಿಂದ ಮನಸ್ಸಿಗೆ ಯಾವತ್ತೂ ಶಾಂತಿ ಸಿಗೋದಿಲ್ಲ. ಇನ್ನೂ ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಆದಂಗೆ ನಾವು ನಮ್ಮ ಜೀವನನ ಬೇರೆಯವ್ರ ಜೀವನಕ್ಕೆ ಹೋಲ್ಸೋದಕ್ಕೆ ಶುರು ಮಾಡಿಬಿಡ್ತೀವಿ. ಎಸ್ಪೆಷಲಿ ಇವಾಗ ಇನ್ಫ್ಲೂಯೆನ್ಸರ್ಸ್ ಜಮಾನ ಇದೆ ಅಲ್ವಾ. ಸೊ ಅದರಲ್ಲೂ ಬೇರೆ ಇನ್ಫ್ಲೂಯೆನ್ಸರ್ಸ್ನ ನೋಡಿ ಏನನ್ಸುತ್ತೆ ಅಂತ ಹೇಳಿದ್ರೆ, ನಾವು ಮಾತ್ರ ಯಾಕೆ ಹಿಂಗಿದ್ದೀವಿ, ಬೇರೆಯವರೆಲ್ಲ ಇಷ್ಟು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರಲ್ವ, ನಮ್ಮ ಬರ್ಡೇನ ಮಾತ್ರ ಯಾಕೆ ಯಾರೋ ಇಷ್ಟೊಂದು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಿಲ್ಲ ಅನ್ನೋ ಒಂದು ಬ್ಯಾಡ್ ಫೀಲ್ ಕೊಟ್ಬಿಡುತ್ತೆ. ಇನ್ನು ನಾನು ಈ ವ್ಲಾಗ್ ಮಾಡೋದಕ್ಕೆ ಇಂಪಾರ್ಟೆಂಟ್ ರೀಸನ್ ಕೂಡ ಅದೇ. ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡೋ ಬರ್ಡೇ ಪಾರ್ಟಿಗಳೇ, ಫ್ಯಾನ್ಸಿ ಗಿಫ್ಟ್ಗಳು ನಮ್ಮ ಕಣ್ಣಿಗೆ ನೋಡೋಕ್ಕೆ ಸಿಗುತ್ತೆ. ಅದನ್ನೆಲ್ಲ ನೋಡಿದ್ರೆ ಕೆಲವ್ರಿಗೆ ಏನು ಅನ್ಸುತ್ತೆ ಅಂದರೆ, ನನ್ನ ಲೈಫ್ ಯಾಕೆ ಇಷ್ಟೊಂದು ಬೋರ್ ಆಗಿದೆಯಲ್ವಾ, ನಮ್ಮ ಲೈಫಲ್ಲಿ ಯಾಕೆ ಇದೆಲ್ಲ ನಡೀತಿಲ್ಲ, ನನ್ನ ಬರ್ಡೇ ಯಾಕೆ ಇಷ್ಟೊಂದು ಸಿಂಪಲ್ ಆಗಿದೆ ಅಂತ ಎಲ್ಲ ಡಿಸಪಾಯಿಂಟ್ ಆಗೋರೇ ಇರ್ತಾರೆ. ಮ್ಯಾಜಿಕಲಿ ಕ್ಯಾಮ್ರಾ ಮುಂದೆ ನಡೆಯೋದು ಎಲ್ಲ ನಿಜ ಆಗಿರಲ್ಲ. ಬೇರೆಯವ್ರ ಲೈಫ್ ಜೊತೆ ನಿಮ್ಮ ಲೈಫ್ನ ಕಂಪೇರ್ ಮಾಡ್ಕೋಬೇಡಿ. ಯಾರೋ ಹಾಕೋ ಫೋಟೋಗಳಿಂದ ನಿಮ್ಮ ಇವತ್ತಿನ ನೆಮ್ಮದಿಯಾಗಿರೋ ಅಂಥ ಜೀವನನ ಕಳ್ಕೊಬೇಡಿ. Happy birthday. Thank you. Happy birthday sir, mummy ki. Happy birthday to me. ये देखो देखो देखो. आओ मम्मी की किसी को. ಓ ಮೈ ಗಾಡ್, ಇದು ಲಿಟ್ರಲ್ ಸರ್ಪ್ರೈಸ್ ಅಂತ ಹೇಳಿದ್ರೆ, ದೇವಸ್ಥಾನದಿಂದ ಬರೋವಾಗ ಹಾಗೆ ಚಿಕನ್ ತೊಗೊಂಡು ಬಂದಿದ್ವಿ. ಸೊ ನಮ್ಮ ಮನೆಯವರು ಬಿರಿಯಾನಿ ಬೇಕು ಅಂತ ಕೇಳಿದರು, ಮತ್ತು ನಾವು ಹೊರಗಡೆ ಫೀಡ್ ಮಾಡೋದಕ್ಕೋಸ್ಕರ ಕೂಡ ಇವತ್ತು ಡೊನೇಟ್ ಮಾಡೋದಕ್ಕೆ ಬಿರಿಯಾನಿನೇ ಕೊಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಅದಕ್ಕೇ ಚಿಕನ್ ಎಲ್ಲ ತಂದು ನಾನು ಚಿಕನ್ ಕಬಾಬು ಮತ್ತು ಚಿಕನ್ ಗೊಜ್ಜು ಮಾಡಿದೆ.
ಅಮ್ಮ ಬಂದು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಅಮ್ಮನ ಕೇಳಿದೆ, ನಾನೇ ಮಾಡ್ಕೊಡ್ತೀನಿ ಬಿಡಮ್ಮ, ನಿನ್ಗಿಷ್ಟ ಅಲ್ಲ ಅಂತ ಹೇಳಿದರು. ಸೊ ಅದನ್ನು ಮಾಡೋ ಗುಂಗಲ್ಲಿ ನಮ್ಮ ಪುಟಾಣಿನ ನೋಡಿಕೊಂಡು ನಾನು ಕೆಲಸ ಮಾಡ್ತಿದ್ದೆ. ನಮ್ಮ ಮನೆಯವರು ಮೇಲಕ್ಕೆ ಹೋದರು, ಆಫೀಸ್ ಕಾಲ್ ಇದೆ ಮಾತಾಡ್ಬಿಟ್ಟು ಬರ್ತೀನಿ ಅಂತ. ಸೊ ಮೇ ಬಿ ಆಫೀಸ್ ಕಾಲಲ್ಲಿ ತುಂಬ ಲೇಟ್ ಆಯಿತು, ಬರಲಿಲ್ಲ, ಮಾತಾಡ್ತಿರ್ತಾರೆ ಅಂತ ಹೇಳಿಬಿಟ್ಟು ನಾವು ಸುಮ್ಮನಾದ್ವಿ. ಏಕೆಂದರೆ ಲಂಚು ಲೇಟಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಆಗ ಗಡಿಬಿಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ನಮಗೆ ಗೊತ್ತಾಗಲಿಲ್ಲ, ಈ ಕಡೆ ನಮ್ಮ ಪುಟಾಣಿನ ಬೇರೆ ನೋಡ್ಕೊಳ್ಬೇಕಾಗಿತ್ತಲ್ವಾ. ಸೊ ನನಗೂ ಬೇರೆ ಹಶ್ವಾಗ್ತಿತ್ತು ಅಂತ ಹೇಳಿ ಮತ್ತೆ ಬಂದು ಪಾಯಸ ತಿಂದ್ಬಿಟ್ಟು ಹಾಗೆ ಕೆಲಸ ಮಾಡ್ಕೊಂಡೇ ಇದ್ವಿ. ನನಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ನಮ್ಮ ಮನೆಯವರು ಕೆಳಗಡೆ ಬಂದುಬಿಟ್ಟು ಅಡುಗೆ ಆಯಿತಾ, ಲಂಚ್ ಮಾಡೋಣವಾ ಅಂದರು. ಇಲ್ಲ, ಕಬಾಬ್ ಮಾತ್ರ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ, ಮಾಡಬೇಕು, ಕುಕ್ಕರ್ ಈಗ ವಿಸಿಲ್ ಆಗಿದೆ, ತೆಗಿಬೇಕು, ಒಂದು 5 ನಿಮಿಷ ಅಪ್ಪ ಅಂತ ನಮ್ಮ ಮಮ್ಮಿ ಹೇಳಿದ್ರು. ಸೊ ಅದಾದಮೇಲೆ ಬನ್ನಿ ಎಲ್ಲ ಮೇಲಕ್ಕೆ ಹೋಗೋಣ ಅಂತ ಹೇಳಿದ್ರು. ಆಗ ನನಗೆ ಡೌಟ್ ಶುರು ಆಯಿತು, ಓಕೆ ಏನೋ ಸರ್ಪ್ರೈಸ್ ಇದೆ ಡೆಫಿನೆಟ್ಲಿ ಅಂತ. ಏಕೆಂದರೆ ಒಬ್ಬರೇ ಇಷ್ಟೊತ್ತಾಯಿತು ಕಾಲ್ ಮಾತಾಡ್ಕೊಂಡು ಬರಲಿಲ್ಲ ಅಂತ. ಒಂದು ಚೂರು ಡೌಟ್ ಬಂದಿರಲಿಲ್ಲ. ಯಾವಾಗ ಮೇಲೆ ಹೋಗೋಣ ಅಂತ ಹೇಳಿದ್ರಲ್ಲ, ಆವಾಗ ಡೌಟ್ ಶುರು ಆಯಿತು, ಮೇ ಬಿ ಏನೋ ಸರ್ಪ್ರೈಸ್ ಇದೆ ಅಂತ. ಬಟ್ ಆಮೇಲೆ ಆಚೆ ಕೇಕ್ ಇಟ್ಬಿಟ್ಟು ಇಲ್ಲೇ ಕಟ್ ಮಾಡಬೇಕು ಅಂತ ಹೇಳಿದ್ರ. ಆಮೇಲೆ ಕೀ ಕೊಟ್ಬಿಟ್ಟು ಡೋರ್ ಓಪನ್ ಮಾಡು ಅಂತ ಹೇಳಿದಾಗ ವಾವ್, ತುಂಬ ಖುಷಿ ಆಗಿಬಿಟ್ಟೆ ನಾನು. ನಮ್ಮ ಮನೆಯವರು ಅಷ್ಟೊಂದು ಎಫರ್ಟ್ಸ್ ಹಾಕಿ ಅವರೇ ಡೆಕೋರೇಟ್ ಮಾಡಿದ್ರು ಅಲ್ವಾ, ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ನನಗೆ ಹೇಳೋದಕ್ಕೆ ಮಾತೇ ಬರ್ತಿಲ್ಲ ಸೀರಿಯಸ್ಲಿ. ಇವತ್ತು ನಾ ಕೇಳ್ದೇ ಮಲ್ಲಿಗೆ ಹೂವು ಕೊಡಿಸಿದ್ರು, ಬೆಳಗ್ಗೆ ಚಾಕ್ಲೇಟ್ ಕೊಡಿಸಿದ್ರು, ಇವತ್ತು ನೋಡಿದ್ರೆ ಡೆಕೋರೇಷನ್ ಎಲ್ಲ ಮಾಡಿಟ್ಟಿದ್ರಲ್ವಾ. ಸೊ ತುಂಬ ಅಂದರೆ ತುಂಬ ಹ್ಯಾಪಿ ಆಗಿಬಿಟ್ಟೆ ನಾನು. ಸೊ ಹಾಗೆ ಹಗ್ ಮಾಡಿಕೊಂಡು ಒಂದು ಕ್ಯೂಟಾಗಿ ಒಂದು ಮುತ್ತು ಕೊಟ್ಬಿಟ್ಟು ಒಂಥರ ಎಮೋಷ್ನಲ್ ಆಗಿಬಿಟ್ಟೆ, ಕಣ್ಣೆಲ್ಲ ತುಂಬಂದ್ಬಿಡ್ತು. ಯಾಕೆಂದರೆ ಇಷ್ಟೊಂದು ವರ್ಷಗಳಲ್ಲಿ ಎಷ್ಟೊಂದು ಸರ್ಪ್ರೈಸಸ್ ಕೊಟ್ಟಿದ್ದಾರೆ ಅವರು. ಹಾಗೆಲ್ಲ ಫ್ರೆಂಡ್ಸ್ನ ಕರ್ಕೊಂಡು ನೈಟ್ 12 ಗಂಟೆಗೆ ಬರ್ತಿದ್ರು ಮನೆ ಹತ್ರ ವಿಶ್ ಮಾಡೋದಕ್ಕೆ. ನಾನು ಎಕ್ಸ್ಪೆಕ್ಟೇ ಮಾಡ್ತಿರ್ಲಿಲ್ಲ, ಬಟ್ ಆದರೆ ಡೆಫಿನೆಟ್ಲಿ ಎಲ್ಲ ಇಯರು ಬರ್ತಿದ್ರು. ಬರೋದಿಲ್ಲ ಅಂತ ಹೇಳಿ ಆಮೇಲೆ ಬಂದ್ಬಿಟ್ಟು 12 ಗಂಟೆ ಚಳಿಲಿ ಕೇಕ್ ಕಟ್ ಮಾಡಿಸ್ತಿದ್ರು. ಅದು ನನಗೆ ಧನುರ್ಮಾಸ ಟೈಮಲ್ಲೇ ಬರುತ್ತಲ್ಲ ಬರ್ಡೇ, ಸೊ ಆಚೆ ತುಂಬ ಚಳಿ ಇರ್ತಿತ್ತು. ಅಮ್ಮ ಅಂತೂ ಇಲ್ಲ, ನಾನು ಹೋಗಿ ಮಲ್ಕೋತೀನಿ ಅಂತ ಹೋಗಿ ಮಲ್ಕೊಬಿಡೋರು. ಆದರೂ ಆ ಚಳಿಲಿ ಫ್ರೆಂಡ್ಸ್ ಜೊತೆಲೆಲ್ಲ ಕೇಕ್ ಕಟ್ ಮಾಡಿ ಹೋಗಿ ಮಲ್ಕೋತಿದ್ವಿ. ಆ ದಿನಗಳೆಲ್ಲ ನೆನಪಾಗ್ತಿತ್ತು. ಈ ಸಣ್ಣ ಪುಟ್ಟ ಸರ್ಪ್ರೈಸಸ್ ಕೊಡ್ತಾರಲ್ಲ, ಆಗ ಎಷ್ಟು ಮನಸ್ಸು ತುಂಬಿ ಬರುತ್ತೆ ಅಂತ ಹೇಳಿದ್ರೆ ಮಾತೇ ಬರಲ್ಲ ಸೀರಿಯಸ್ಲಿ. ನನಗಂತೂ ಸಖತ್ ಖುಷಿ ಆಯಿತು. ಇದು ರಿಯಲಿಸ್ಟಿಕ್ ಆಗಿರೋ ಅಂಥ ಬರ್ಡೇ. ಡೆಫಿನೆಟ್ಲಿ ಸಣ್ಣ ಪುಟ್ಟ ಮನೆಗಳಲ್ಲಿ ಈ ರೀತಿಯೇ ಅಲ್ವಾ ಬರ್ಡೇ ಸರ್ಪ್ರೈಸಸ್ ಆಗೋದು. ಸೊ ಏನೋ ದೊಡ್ಡದಾಗಿ ನಾವು ಯೋಚನೆ ಮಾಡ್ತಾ ಇರ್ತೀವಿ. ನಾವು ಕೂಡ ಬರ್ಡೇ ಪಾರ್ಟೀಸು ಮಾಡಿದ್ದೀವಿ ದೊಡ್ಡದಾಗಿ. ಹೊರ್ಗಡೆ ಹೋಗಿ ಹೋಟೆಲಲ್ಲಿ ಕೇಕ್ ಕಟ್ ಮಾಡೋದಾಗಿರಲಿ ಅಥವಾ ಫ್ರೆಂಡ್ಸ್ಗೆ ಪಾರ್ಟಿ ಕೊಡೋದಾಗಿರಲಿ, ಅದೆಲ್ಲ ಒಂದು ವಯಸ್ಸು. ಈಗ ಏನನ್ಸುತ್ತೆ ಅಂತ ಹೇಳಿದ್ರೆ ಪೀಸ್ಫುಲ್ಲಿ ಮನೆಯಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಮಗು ಜೊತೆಲಿ ನಾವೇ ಪ್ರೀತಿಯಿಂದ ಕೈಯಾರೆ ಮಾಡಿರೋ ಅಂಥ ಅಡುಗೆನ ಗಂಡನಿಗೂ ಮನೆಯವ್ರಿಗೂ ಮಗುಗೂ ಬಡಿಸ್ತಾ ಇದ್ದರೆ ಅದೊಂಥರ ಸಂತೋಷ. ಇನ್ನು ನನ್ನ ಬರ್ಡೇ ದಿನ ಬೇರೆಯವ್ರಿಗೆ ಊಟ ಕೊಡಬೇಕು ಅನ್ನೋದು ನನಗೆ ತುಂಬಾ ಆಸೆ. ಸೊ ಫಸ್ಟೆಲ್ಲ ಆಫೀಸ್ಗೆಲ್ಲ ಅಡುಗೆ ಮಾಡ್ಕೊಂಡು ಹೋಗ್ತಿದ್ದೆ. ಈ ಸತಿ ಹೋಮ್ಲೆಸ್ ಪೀಪಲ್ಗೆ ಊಟ ಕೊಡೋಣ ಅಂತ ಹೇಳಿ 5 ಜನಕ್ಕೆ ಅಡುಗೆ ಮಾಡಿದ್ದೆ. ಸೊ ಬಿರಿಯಾನಿ ಪ್ಯಾಕೆಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಹಾಗೆ 7 ಇಯರ್ಸ್ ಆದಮೇಲೆ ನಾನು ಅತ್ತೆ ಜೊತೆ ರಿಯೂನಿಯನ್ ಆಗಿದ್ದೀನಲ್ಲ, ಸೊ ಅಮ್ಮ ಬರ್ಡೇಗೆ ಮನೆಗೆ ಕರೆದಿದ್ರು. ಸೊ ಅವ್ರ ಆಶೀರ್ವಾದನೂ ತೊಗೊಂಡು ಬರೋಣ ಅಂತ ಹೇಳಿ ಸ್ಪೆಷಲ್ ಅಡುಗೆ ಮಾಡಿದ್ವಲ್ಲ, ಪಾಯಸ, ಕೇಕು ಮತ್ತು ಬಿರಿಯಾನಿ, ಕಬಾಬು, ಗೊಜ್ಜು ಎಲ್ಲ ಪ್ಯಾಕ್ ಮಾಡಿಕೊಂಡು ಅಪ್ಪ ಅಮ್ಮನಿಗೂ ತೊಗೊಂಡು ಹೋದೆ. ಅಮ್ಮ ಹೋಗಿದ ತಕ್ಷಣ ಹಗ್ ಮಾಡ್ಕೊಂಡು ಮುತ್ತು ಕೊಟ್ಬಿಟ್ಟು ಹ್ಯಾಪಿ ಬರ್ಡೇ ವಿಶಸ್ ಹೇಳಿದ್ರು. ಸಖತ್ ಖುಷಿ ಆಗೋಯ್ತು. ಅವ್ರ ಕೈಯಾರೆ ಅರ್ಶಿನ ಕುಂಕುಮ ಕೊಟ್ಟು ದುಡ್ಡು ಕೂಡ ಕೊಟ್ಟು ಆಶೀರ್ವಾದ ಮಾಡಿದ್ರು. ಬಟ್ ಅವ್ರ ಬ್ಲೆಸ್ಸಿಂಗ್ಸ್ ಮುಂದೆ ಆ ದುಡ್ಡೆಲ್ಲ ಏನೂ ಇಲ್ಲ. ಸೀರಿಯಸ್ಲಿ ಏನನ್ಸುತ್ತೆ ಅಂತ ಹೇಳಿದ್ರೆ 10 ಇಯರ್ಸ್ ಹಿಂದ್ಗಡೆ ಅವ್ರು ನನ್ನ ಮುಗ್ಧವಾಗಿ ಯಾವ ರೀತಿ ಪ್ರೀತಿ ಮಾಡ್ತಿದ್ರೋ ಆ ಪ್ರೀತಿ ನನಗೆ ಮತ್ತೆ ವಾಪಸ್ ಸಿಕ್ತು ಅಂತ ಅನ್ನಿಸ್ತಿತ್ತು. ನಾನು ಆ ಟೈಮಲ್ಲಿ ಚಿನ್ನುಗೆ ಅವ್ರಿಗೆ ಗೊತ್ತಿಲ್ಲದೆ ಗಿಫ್ಟ್ಸ್ ಕಳಿಸ್ಕೊಡ್ತಿದ್ದೆ ಅವ್ರಿಗೆಲ್ಲ ಸ್ಪೆಷಲ್ ಡೇಸ್ಗೂ. ಅವರು ಕೂಡ ನನಗೆ ಗೊತ್ತಿಲ್ಲದೆ ಸರ್ಪ್ರೈಸಿಂಗ್ ಆಗಿ ಗಿಫ್ಟ್ಸ್ ಎಲ್ಲ ಕೊಟ್ಟು ಕಳಿಸ್ತಾ ಇದ್ರು. ಸೊ ಆ ದಿನಗಳೆಲ್ಲ ಮತ್ತೆ ವಾಪಸ್ ಬಂದವು ಅಂತ ಹೇಳಿ ಅದೆಲ್ಲ ರೀಕಾಲ್ ಮಾಡ್ಕೋತಾ ಇದ್ದೆ. ಸೊ ಇವತ್ತು ಫುಡ್ ಕೊಡೋಕ್ಕೆ ಹೋದಾಗ ನನಗೆ ಇಬ್ಬರು
ವಯಸ್ಸಾದ ಅಜ್ಜಿರು ಸಿಕ್ಕಿದ್ದು ಫಸ್ಟು. ನನ್ನ ಬರ್ಡೇ ಇವತ್ತಂತ ಹೇಳಿ ಅವ್ರಿಗೆ ಫುಡ್ ಕೊಟ್ನಲ್ಲ, ಅವ್ರು ಆಶೀರ್ವಾದ ಮಾಡಿದ್ರು ಚೆನ್ನಾಗಿರಮ್ಮ ಅಂತ ಹೇಳಿ. ಲಾಸ್ಟಲ್ಲಿ ಯಾರೂ ಸಿಕ್ಕಿರಲಿಲ್ಲ ಮನೆಗೆ, ಅಪ್ಪ ಅಮ್ಮ ಮನೆಗೆ ಹೋಗೋ ಟೈಮಲ್ಲೇನೆ ಹುಡ್ಕೊಂಡು ಹೋಗಿದ್ದು ನಾವು. ಆಮೇಲೆ ಮನೆಗೆ ರೀಚ್ ಆಗಿಬಿಟ್ವಲ್ಲ, ಸೊ ಅಲ್ಲಿ ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತೊಗೊಂಡು ಮನೆಗೆ ವಾಪಸ್ ಬರೋ ಟೈಮಲ್ಲಿ ಬಾಬಾ ಟೆಂಪಲ್ ಹತ್ರ ಇರ್ತಾರೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಕರ್ಕೊಂಡು ಹೋದರು. ಅಲ್ಲಿ ಒಂದು ಆಂಟಿ ತುಂಬಾ ವಯಸ್ಸಾಗಿದೆ ಅವ್ರಿಗೆ. ಅವರು ನಾನ್ ವೆಜ್ ತಿಂತೀರಾ ಆಂಟಿ ಅಂತ ಕೇಳಿದ್ದಕ್ಕೆ ಹ್ಞೂ ಅಂತ ಹೇಳಿದ್ರು. ಇವತ್ತು ನನ್ನ ಬರ್ಡೇ ಆಂಟಿ ಅಂತ ಹೇಳಿ ಕೊಟ್ಟಿದ್ದಕ್ಕೆ ಹ್ಯಾಪಿ ಬರ್ಡೇ ಟು ಯು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಹೇಳಿದ್ರೆ ಸಖತ್ ಖುಷಿ ಆಗೋಯ್ತು ನನಗೆ. ಅವ್ರು ಬರೋವಾಗ ಟಾಟಾ ಬಾಯ್ ಬಾಯ್ ಅಂತ ಹೇಳಿದ್ರು. ಅಷ್ಟು ಮುಗ್ಧವಾಗಿ ಅವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ಕೇಳಿದಾಗ ಸಖತ್ ಖುಷಿ ಆಯಿತು. ಆಮೇಲೆ ಅವರು ಅವ್ರ ಫ್ರೆಂಡ್ಸ್ 4 ಜನನ ಕಳಿಸಿದ್ರು ಊಟ ಕೊಡಿ ಅಂತ. ಬಟ್ ನನ್ನ ಹತ್ರ ಅನ್ಫಾರ್ಚುನೇಟ್ಲಿ ಇನ್ನೂ 2 ಪ್ಯಾಕೆಟ್ಸ್ ಉಳಿದಿತ್ತು. ಅವರು ಕೊಟ್ಬಿಟ್ಟು ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಬರೋವಾಗ ಹೇಳ್ತಿದ್ದೆ ನಮ್ಮ ಮನೆಯವ್ರಿಗೆ ಬೇಜಾರಾಯಿತು, ಇನ್ನು ಇಬ್ಬರಿಗೆ ಕೊಡೋಕ್ಕಾಗಿಲ್ಲ ಅಂತ. ನಮ್ಮ ಮನೆಯವ್ರು ಹೇಳ್ತಿದ್ರು ಯಾಕೆ ಬೇಜಾರು ಮಾಡ್ಕೋತೀಯಾ, ಸೊ ಆದಷ್ಟು ಬೇಗ ನೀನು 100 ಜನಕ್ಕೆ ಡೊನೇಟ್ ಮಾಡೋಂಗೆ ಆಗಲಿ ಅಂತ ಹೇಳಿ. ಆ ಮಾತು ಕೇಳಿ ಸಖತ್ ಖುಷಿ ಆಯಿತು. ಸೊ ಹ್ಯಾಪಿಯಾಗಿ ಮನೆಗೆ ಬಂದೆ. ಇನ್ನೂ ನನ್ನ ವಾಕಿಂಗ್ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ವ, ನಾಯಿ ಮರಿಗಳು, ಸೊ ಅವ್ರಿಗೂ ಊಟ ಕೊಡಬೇಕು ಅಂತ ಅಡುಗೆ ಮಾಡಿ ಇಟ್ಟೇ ಹೋಗಿದ್ದೆ. ಮೊಟ್ಟೆನೂ ಚಿಕನ್ ಹಾಕಿಬಿಟ್ಟು. ಸೊ ಫಸ್ಟು ನಮ್ಮ ಚಿಂಟು ಕೊಟ್ಬಿಟ್ಟು ಅದಾದಮೇಲೆ ಅಲ್ಲೇ ಬರ್ತಾ ಎಲೆ ಸಿಕ್ಕಿತ್ತು. ಈ ಎಲೆ ನೀರು ಹಾಕಿದ್ರೇ ನಿಲ್ಲಲ್ಲ ಅಲ್ಲ, ಅದು ಸುಮ್ಮನೆ ನೆಲದ ಮೇಲೆ ಹಾಕಿದ್ರೆ ಮಣ್ಣಾಗುತ್ತೆ ಅಂತ ಹೇಳಿ ಈ ಎಲೆನ ಕಿತ್ಕೊಂಡು ಬಂದಿದ್ದೆ. ಸೊ ಅವ್ರಿಗೆಲ್ಲ ಊಟ ಕೊಟ್ಟಮೇಲೆ ಸಂತೃಪ್ತಿ ಆಯಿತು ನನಗೆ. ಎಲ್ಲರೂ ಇದ್ದರು, ಬಟ್ ಆದರೆ ಬ್ರೌನಿ ಮಾತ್ರ ಮಿಸ್ ಆಗಿಬಿಟ್ಟಿದ್ದ. ಹುಡುಕ್ ನೋಡಿದೆ ಸಿಕ್ಕಲಿಲ್ಲ. ಸೊ ಎಲ್ಲರಿಗೂ ಊಟ ಕೊಟ್ಟಮೇಲೆ ಏನೋ ಒಂಥರ ಸಂತೋಷ ಆಯಿತು. ಇವತ್ತಿನ ಬರ್ಡೇ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗೋಯಿತು. ಈ ರೀತಿಯಾಗಿರುವಂಥ ಸಿಂಪಲ್ ಬರ್ಡೇಸಲ್ಲಿ ಕೂಡ ಹ್ಯಾಪಿನೆಸ್ನ ಕಂಡ್ಕೋಬೋದು. ಸಂತೋಷ ಅನ್ನೋದು ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಅಥವಾ ಎಕ್ಸ್ಪೆನ್ಸಿವ್ ಗಿಫ್ಟ್ಸಲ್ಲಿ ಇರಲ್ಲ. ಅದು ಜಸ್ಟು ಅಮ್ಮ ಮಾಡಿರೋವಂಥ ಪಾಯಸದಲ್ಲಿ, ಅಥವಾ ಹಸ್ಬೆಂಡು ಪ್ರೀತಿಯಿಂದ ತಂದಿರೋವಂಥ ಮಲ್ಲಿಗೆ ಹೂನಲ್ಲಿ, ಅತ್ತೆ ಮಾವ ಕೊಟ್ಟಿರೋವಂಥ ಆಶೀರ್ವಾದ ಮತ್ತು ಸಿಹಿ ಮುತ್ತಿನಲ್ಲಿರ್ಬೋದು, ಅಥವಾ ನಮ್ಮನ್ನೇ ನಂಬಿರೋವಂಥ ಮೂಕ್ ಪ್ರಾಣಿಗಳು, ಅಥವಾ 4 ಜನ ನಿರ್ಗತಿಕರಿಗೆ ಊಟ ಕೊಟ್ಟು ಅವರು ಹ್ಯಾಪಿಯಾಗಿ ನಮಗೆ ವಿಶ್ ಮಾಡಿ ಆಶೀರ್ವಾದ ಮಾಡಿರೋದ್ರಲ್ಲಿರ್ಬೋದು. ಎಲ್ಲದರಲ್ಲೂ ನಂಗೆ ಒಂಥರ ಸಂತೃಪ್ತಿ ಸಿಕ್ತು. ಜೀವನದಲ್ಲಿ ಅತಿಯಾಗಿರುವಂಥ ನಿರೀಕ್ಷೆನ ಇಟ್ಕೊಬಿಡಿ, ಇರೋದ್ರಲ್ಲೇ ಹ್ಯಾಪಿಯಾಗಿರಿ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನನ್ನ ಬರ್ಡೇ ವ್ಲಾಗು. ತುಂಬಾ ಸಿಂಪಲ್ಲಾಗಿ ಮತ್ತು ಹ್ಯಾಪಿಯಾಗಿ ಕಂಪ್ಲೀಟಾಗಿ. ಸೊ ಈ ವ್ಲಾಗ್ನ ನೀವೇನಾದರೂ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರೀಷಿಯಸ್ ಟೈಮ್. ನನಗೆ ವಿಶ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವ್ಲಾಗು ಇಷ್ಟ ಆಗಿದ್ದರೆ ಈ ಸರಳವಾಗಿರುವಂಥ ಬರ್ಡೇ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇವತ್ತು ನನ್ನ ಬರ್ಡೇ ಔಟ್ಫಿಟ್ಟಲ್ಲಿ ನಾನು ಯಾವ ರೀತಿ ಕಾಣಿಸ್ತಿದ್ದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಮತ್ತು ನನ್ನ ಅನಿಸಿಕೆಗಳನ್ನ ನಾನು ಇಲ್ಲೇ ಹೇಳಿದ್ದೀನಿ. ಒಬ್ಬೊಬ್ಬರು ಅನಿಸಿಕೆ ಅಭಿಪ್ರಾಯ ಬೇರೆ ಬೇರೆ ಥರ ಇರುತ್ತೆ. ಕೆಲವರಿಗೆ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡೋದು ಇಷ್ಟ ಆಗುತ್ತೆ, ಕೆಲವರಿಗೆ ಸರಳವಾಗಿರೋದು ಇಷ್ಟ ಆಗುತ್ತೆ. ಈ ವ್ಯತ್ಯಾಸಗಳನ್ನ ನಾನು ಗೌರವಿಸ್ತಾ ಇದ್ದೀನಿ. ಹೋಲಿಕೆ ಮಾಡಿಕೊಂಡು ಬೇಸರ ಮಾಡ್ಕೊಳ್ಳೋರಿಗೆ ನಾನು ಈ ಮಾತುಗಳನ್ನ ಹೇಳ್ತಿದ್ದೀನಿ. ಸಮಾಧಾನವಾಗಿ ಸಿಂಪಲ್ಲಾಗಿದ್ದು ನಾವು ಬೇರೆಯವ್ರ ಲೈಫ್ನ ಹೋಲಿಕೆ ಮಾಡದೆ ಕೂಡ ಲೈಫ್ನ ಹ್ಯಾಪಿಯಾಗಿ ಲೀಡ್ ಮಾಡ್ಬೋದು ಅಂತ ನನ್ನ ಪರ್ಸ್ಪೆಕ್ಟಿವ್ನ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಈ ಬರ್ಡೇ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.